ಇವಾಗ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿರೈವೇಟಿವ್ ಏನು ಅಂತ ಹೇಳಿ ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಈ ಥರ ಪ್ರಶ್ನೆಗಳು ಹೇಗೆ ಶುರು ಮಾಡ್ಕೊಬೇಕು ನಾವು ಅಂತ ಹೇಳಿದ್ರೆ, ಲೆಟ್ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಹೇಳಿ ಶುರು ಮಾಡ್ಕೊಬೇಕು. ಸೊ ನಮಗೆ ಟ್ಯಾನು, ಸೈನು, ಕಾಸು ಈ ಥರ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಸೈನ್ ಇನ್ವರ್ಸು, ಕಾಸ್ ಇನ್ವರ್ಸು, ಟ್ಯಾನ್ ಇನ್ವರ್ಸು ಈ ರೀತಿಯಲ್ಲಿ ನಮಗೆ ಆ ಡಿಫ್ರೆನ್ಸಿಯೇಷನ್ ಆಗಿರ್ಬೋದು, ಅದು ಬಿಹೇವಿಯರ್ ಆಗಿರ್ಬೋದು, ಅವೆಲ್ಲ ಹೊಸದು. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ನಾನು ಅಂತ ಹೇಳಿದ್ರೆ, ಐ ಆಮ್ ಟೇಕಿಂಗ್ ಸೈನ್ ಆನ್ ಬೋತ್ ಎಂಡ್ಸ್. ಇದೇನಾಗುತ್ತೆ ಅಂತ ಹೇಳಿದ್ರೆ, ಇದು ಸೈನ್ ಆಫ್ ವೈ ಹಾಕೊಳುತ್ತೆ ಇಸ್ ಈಕ್ವಲ್ ಟು ಸೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹಾಕೊಳುತ್ತೆ. ಫಂಕ್ಷನು ಮತ್ತು ಇನ್ವರ್ಸು ತೊಗೊಂಡಾಗ ಈ ರೀತಿಯಲ್ಲಿ ಇದು ಸೈನ್ ವೈನೇ ಇರುತ್ತೆ. ಈ ಥರ ತೊಗೊಂಡಾಗ ಇಲ್ಲಿ ಏನು ಇನ್ಪುಟ್ ಕೊಡ್ತೀವೋ ಅದೇ ಔಟ್ಪುಟ್ ಬರುತ್ತೆ. ಸೊ ಹಾಗಾಗಿ ಇದು ಎಕ್ಸೇ ಇರುತ್ತೆ. ಮತ್ತು ಮುಂದೆ ಇವಾಗ ವಿಲ್ ಡಿಫ್ರೆನ್ಷಿಯೇಟ್ the above equation with respect to x, with respect to x. ಸೊ ಇದಾದಾಗ ಏನಾಗುತ್ತೆ ಇಲ್ಲಿ, ದಿಸ್ ಇಸ್ ಕಾಸ್ ಆಫ್ ಎನಿಥಿಂಗ್ ಇಸ್ ದಟ್ ಸೈನ್ ಆಫ್ ವೈ ಇಸ್ ಡಿಫ್ರೆನ್ಸಿಯೇಷನ್ ಇಸ್ ಕಾಸ್ ವೈ. ಆದರೆ ನಾವು ಚೈನ್ ರೂಲ್ ಪ್ರಕಾರ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಬರೀಬೇಕಾಗುತ್ತೆ ಅಲ್ವಾ. ಯಾಕಂತ ಹೇಳಿದ್ರೆ ವೈ ಇಸ್ ಆ್ಯನ್ ಅನದರ್ ಎಂಟಿಟಿ ವಿಚ್ ಇಸ್ ಡಿಪೆಂಡೆಂಟ್ ಆನ್ ಎಕ್ಸ್. ಹಾಗಾಗಿ ನಾವು ಚೈನ್ ರೂಲ್ ಪ್ರಕಾರ ಒಳಗಡೆ ಏನಿದೆಯೋ ಅದನ್ನು ಕೂಡ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಅಂತ ಹೇಳಿದ್ರೆ 1 ಬರುತ್ತೆ. ಸೊ ಬೇಸಿಕಲಿ ವೈ ಪ್ರೈಮ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಕಾಸ್ ಆಫ್ ವೈ. ಆದರೆ ನಮ್ಮ ಕೊನೆಯ ಉತ್ತರ ಎಕ್ಸಲ್ಲಿರಬೇಕು ಅಲ್ವಾ. ಎಕ್ಸ್ ಇಸ್ ಸೈನ್ ವೈ, ಅದೇ ಇಲ್ಲಿ ಕಾಸ್ ವೈ ಇದೆ. ಕಾಸ್ ವೈನ ನಾವು ಹೇಗೆ ಸೈನ್ ವೈ ಅಂತ ಹೇಳಿ ಬರಿಬೋದು. ಈಗ ಸಬ್ಸ್ಟಿಟ್ಯೂಟ್ ಕಾಸ್ ವೈ ಹೇಳಿ ನೋಡೋಣ. ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ವೈ. ಸೊ ಈ ರೀತಿಯಲ್ಲಿ ನಾವು ಬರ್ಕೊಬೋದು ಅಲ್ವಾ. ಸೊ ಬೇಸಿಕಲಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ವೈ. ಸೊ ಕೊನೆಯದಾಗಿ ವೈ ಪ್ರೈಮ್ ಇಸ್ ಈಕ್ವಲ್ ಟು 1 ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಫ್ರಮ್ 1. ಅಷ್ಟೇ, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಫ್ರಮ್ 1 ಸರಿನಾ. ಹಾಂ, ಇವಾಗ ನಾವು ಡೊಮೈನ್ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ವೈ ಪ್ರೈಮ್ನ ಎಕ್ಸ್ಪ್ರೆಷನ್ ನೋಡಿದ್ರಿ. ಬಟ್ ಯಾವ್ಯಾವ ಇನ್ಪುಟ್ ಕೊಡ್ಬೋದು ಅಂತ ಹೇಳಿ ಡಿಸೈಡ್ ಮಾಡ್ಕೊಬೇಕು ಇವಾಗ. ಸೊ ದಟ್ ಈಸ್ ಯುವರ್ ಡೊಮೈನ್. ನೋಡಿ ಇವಾಗ ಇಲ್ಲಿ ಫೈನಲ್ ಎಕ್ಸ್ಪ್ರೆಷನ್ ಬಂದು ಫ್ರಮ್ ದ ಎಬೋವ್ ಈಕ್ವೇಷನ್ ಏನು ಹೇಳ್ಬೋದು, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಶುಡ್ ಬಿ ಅ ವ್ಯಾಲ್ಯೂ ವಿಚ್ ಇಸ್ ಗ್ರೇಟರ್ ದೆನ್ 0 ಅಲ್ವಾ. ಯಾಕಂತ ರೂಟ್ ಇದೆ, ಇಟ್ ಆಲ್ವೇಸ್ ಹ್ಯಾಸ್ ಟು ಬಿ ಪಾಸಿಟಿವ್. ಅದ್ರ ಜೊತೆಗೆ ಇಟ್ ಕಾಂಟ್ ಬಿ ಅ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ ಟು 0. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಡಿನಾಮಿನೇಟ್ರಲ್ಲಿದೆ ಇದು. ಹಾಗಾಗಿ ಇಟ್ ಕಾಂಟ್ ಬಿ ಈಕ್ವಲ್ ಟು 0, ಇಟ್ ಶುಡ್ ಆಲ್ವೇಸ್ ಬಿ ಗ್ರೇಟರ್ ದೆನ್ 0. ಇದು ಸ್ವಲ್ಪ ರೀಅರೇಂಜ್ ಎಲ್ಲ ಮಾಡಿಕೊಂಡು, ಸೊ 2 ಕಡೆ ಸ್ಕ್ವೇರ್ ಮಾಡ್ತಾಯಿನಿ, ಸ್ವಲ್ಪ ರೀಅರೇಂಜ್ ಮಾಡಿಕೊಂಡು ಈ ರೀತಿಯಲ್ಲಿ ಆಗುತ್ತೆ. ಇವಾಗ ಇದನ್ನು ಅಬ್ಸರ್ವ್ ಮಾಡಿ, ಸ್ಕ್ವೇರ್ ಆಫ್ ಅ ನಂಬರ್ ಇಸ್ ಲೆಸ್ ದ್ಯಾನ್ 1. ಎಂತೆಂಥ ನಂಬರ್ ಬರ್ಬೋದು ಇದು, ಇಟ್ ವಿಲ್ ಬಿ ಅ ವ್ಯಾಲ್ಯೂ ಬಿಟ್ವೀನ್ -1 ಆ್ಯಂಡ್ +1. ಡೆಸಿಮಲ್ ನಂಬರ್ಸ್ ಹೇಳಬೇಕು ಅಂದರೆ ವಾ. ಸೊ ಡೆಸಿಮಲ್ ನಂಬರ್ಸ್ ಇನ್ಪುಟ್ ಕೊಟ್ಟರೆ ಮಾತ್ರ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಸರಿ ತಾನೆ. ಸೊ ದಿಸ್ ಇಸ್ ಯುವರ್ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಡೊಮೈನ್ ಆಫ್ ಡಿರೈವೇಟಿವ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಸ್ಟೇಟ್ಮೆಂಟ್ ತಪ್ಪು ಹೇಳಿದೆ.